ಕಟ್ಟಡದ ಹತ್ರ ಆನೆದು ಸ್ವಲ್ಪ ಈ ಕಡೆ ಓಪನ್ ಇರ್ತದೆ. ಜನ ಪೊಲೀಸ್ ಫೋರ್ಸ್ ಹಾಕಿ ಬ್ಯಾರಿಕೇಡ್ ತೆಂಗಿನ ಮರ ತಿನ್ಲಿಕ್ಕೆ ಡ್ಯಾಮೇಜ್ ನೋಡ್ಕೊಡಿ. ಯಾಕಂದ್ರೆ ಜನರಿಗೆ ಗೊತ್ತಿಲ್ಲ, ಅವರು ಸುತ್ತಮುತ್ತ ಓಡಿಸ್ತಾರೆ. ಇಲ್ಲಿಗೆ ಬರುದು ಯಾಕಂದ್ರೆ ಪೊಲೀಸ್ ಅವರು ಹೌದಾ ಹಲಸು ಇಬ್ಬರು ಪೊಲೀಸ್ ಆನೆ ಏನ್ ಮಾಡ್ತಾರೆ, ಇಲ್ಲಿ ಜನ ಮಾತಾಡ ಆ ಕಡೆ ಈ ಕಡೆ ಜನ ಕಲ್ಲಂಪಡಿ ಬರೋರಿಗೆ ಅದು ಬಂದಿದ್ದು ಗೊತ್ತಾಗಲಿಲ್ಲ ಸರ್. ಅಂದ್ರೆ ಆ ರೋಡ್ ಪಾಸ್ ಆಯ್ತು ಅದು ಎಲ್ಲೋ ನೈಟೇ ಬಂದಿದೆ ಸರ್. ನೈಟೇ ನೀವು ಸೀರಿಯಸ್ ಆಗಿದ್ದೀವಿ. ನೀವು ಸೀರಿಯಸ್ ಆಗಲಿಲ್ಲ. ಒಂದು ವಾರದಿಂದ ನೋಡಿ ಇವರಿಗೆ ಅದು ಅಟ್ಯಾಕ್ ಮಾಡಿದ್ರು ಇವರಿಗೆ ಫೈರ್ ಮಾಡ್ಲಿಕ್ಕೆ ಲೈಸೆನ್ಸ್ ಇಲ್ಲ, ಪರ್ಮಿಷನ್ ಇಲ್ಲ. ಆನೆಗೆ ಫೈರ್ ಮಾಡ್ಲಿಕ್ಕಿಲ್ಲ. ಆ ತರ ಕಾನೂನು ಇದೆ ದೇಶದ್ದು. ಮನುಷ್ಯನಿಗೆ ಬಂದು ಅಟ್ಯಾಕ್ ಮಾಡಿದ್ರು ಇವರು ಗನ್ ಹಿಡ್ಕೊಂಡ್ರು ನೋಡ್ಬೇಕೆ, ಮೇಲೆ ಆರಿಸ್ಬೇಕು ಹೊರತು ಆನೆಗೆ ಫೈರ್ ಮಾಡ್ಲಿಕ್ಕಿಲ್ಲ. ಅಲ್ಲ, ಇವರಿಗೆ ಈಗ ಒಂದು ಪರಿಹಾರ ಅಂದ್ರೆ ನಿಮ್ದು ಫುಲ್ ಫೋರ್ಸ್ ಹಾಕಿ ಓಡಿಸುವ. ಎಲ್ಲಿ ತನಕ ನಮ್ಮ ಗಡಿ ಉಂಟಲ್ಲ, ನೀವು ಕೇರಳದ ಗಡಿ ತನಕ ಓಡಿಸಿ ಬಿಡಬೇಕು ಅಷ್ಟೇ, ಬೇರೆ ಏನಿಲ್ಲ. ನೈಟ್ ಟೈಮ್ ಎರಡು ಮಾಡ್ತೀವಿ. ಓಡಿಸುವಾಗ ರಿಯಾಕ್ಟ್ ಆದ್ರೂ ಕಷ್ಟ. ಅಷ್ಟು ಅದು ಚಾರ್ಜ್ ಮಾಡ್ತಿಲ್ಲ ಸರ್ ಈಗ. ಹಾಗೆ ಬಟ್ ಹಾನಿ ಮಾಡಿದ್ದು ಕಮ್ಮಿ ಸರ್. ಅದು ನಾವು ಇವತ್ತು ನೋಡಿದ್ವಿ ಮೇಲೆ ಪೈಪ್ ಲೈನ್ ನೋಡಿ ಸರ್. ಯಾವ ಪೈಪ್ ಲೈನ್ ಯೂಸ್ ಮಾಡಿಲ್ಲ. ಪೈಪ್ ಲೈನ್ ನೀರಿದೆ ಅದಕ್ಕೆ ಕುಡಿಲಿಕ್ಕೆ, ಮತ್ತೆ ಹೋಗುವಾಗ ಪೈಪ್ ಲೈನ್ ನೋಡಿ, ಮತ್ತೆ ಏನಿದೆ ತಿನ್ಲಿಕ್ಕೆ ಇಲ್ಲಿ ಏನಿಲ್ಲಲ್ಲ. ಇಲ್ಲಿ ಸ್ವಲ್ಪ ಭಯನೇ ಇತ್ತು ಸರ್. ಒಂದು 2-3 ಭಯನ ಹೊಡೆದಾಗಿದೆ ಸರ್. ಇವತ್ತು ಅದನ್ನು ಡ್ರೈವ್ ಮಾಡಿ ಮಾಡ್ತೀವಿ. ಅಡಿಕೆ ತೋಟಕ್ಕೆ ಹೋಗ್ಲಿಲ್ಲ. ಅಡಿಕೆ ಹೋದ್ರೆ ಬಾಳೆ ಗಿಡ ಮಾತ್ರ ಇದೆ. ಬಾಳೆ ಗಿಡ ಅಡಿಕೆ ಮರ ಅಡಿಕೆ ಮರ ಅಡಿಕೆ ಗಿಡಕ್ಕೆ ತೋಟ ಹೊಡೆಯುತ್ತಲ್ಲ ನಾವು ಆ ಕಡೆಗೆ ಕಕ್ಕುವೆ ಆ ಕಡೆಗೆ ಅಲ್ಲಿ ಇತ್ತು ಅಲ್ಲಿ ಪತ್ತದ ಆರೇನು ಐನು 15 ಆರೇನು ಅಂತ ಅದರಿಂದ ಸ್ವಲ್ಪ 100 ಮೀಟರ್ ಮುಂದೆ ಹೊಳೆಗೆ ಬಂದಿತ್ತು. ಬತ್ತಿನ ಬಾಪುಂಡು ಯಾನ್ ಬಂದ್ರೆ ನಿಮ್ಮ ಸ್ಪ್ರಿಂಕ್ಲರ್ ಪೈಪ್ ಲೈನ್ ಉಂಟಲ್ಲ ಅದು ಒಡೆದೋಗ್ತದೆ. ಯಾವುದು ಜಟ್ ಹಾಕಿದ್ದೆಲ್ಲ